ಯಾವೆಲ್ಲ ವೇತನಿಗೆ ಎಷ್ಟು ಪರಿಷ್ಕೃತ ದರ ಹೆಚ್ಚಳವಾಗುತ್ತೆ, ಆಮೇಲೆ ಎಷ್ಟು ಹೈಕ್ ಮಾಡಿದ್ರೆ ಎಷ್ಟು ಅವರ ಒಂದು ಸ್ಯಾಲರಿಯಲ್ಲಿ ಹೈಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೇತನ 1 ಲಕ್ಷವಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೇತನ 1 ಲಕ್ಷವಿದ್ರೆ, ಈ ಒಂದು ಕೇಂದ್ರದ 8ನೇ ಒಂದು ಆಯೋಗದಲ್ಲಿ ಈ ಬಜೆಟ್ನಲ್ಲಿ 1.75 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅಂದಾಜು ಪ್ರಮಾಣವಾಗಿ ಇಲ್ಲಿ 14% ಹೆಚ್ಚಳವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ 8ನೇ ವೇತನ ಹೈಕ್ ಆದಾಗ ನಿಮ್ಮ ಬರ್ತಕ್ಕಂತಹ ಸ್ಯಾಲರಿ 1,14,000 ಅಂದ್ರೆ ನಿಮ್ಮ ಸಂಬಳ 14,000 ಹೆಚ್ಚಳವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಆವಾಗ 16% ಹೆಚ್ಚಳ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಜೊತೆಗೆ 8ನೇ ವೇತನ ಅಪ್ಲೈ ಆದ್ರೆ 1,16,000 ಅಂದ್ರೆ ಬರ್ತಕ್ಕಂತಹ ಸ್ಯಾಲರಿ ಮೇಲೆ 16,000 ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನದರ ಜೊತೆಗೆ ಒಂದು ವೇಳೆ ಬಜೆಟ್ನಲ್ಲಿ 2.25 ಲಕ್ಷ ಕೋಟಿಯನ್ನ ಕೇಂದ್ರ ಒಂದು 8ನೇ ಆಯೋಗದಲ್ಲಿ ಮೀಸಲಿಟ್ರೆ 18% ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಲ್ಲಿಗೆ ನಿಮಗೆ 1 ಲಕ್ಷ ಒಂದು ಸಂಬಳ ಬರ್ತಾ ಇದ್ರೆ ಹೆಚ್ಚಾಗಿ 18,000 ಅಂದ್ರೆ 1,18,000 ನಿಮಗೆ ಸಂಬಳ ಬರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡೋಣ ಜನವರಿಯಿಂದ ಅದು ಯಾವ ರೀತಿಯಾಗಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಯಾವೆಲ್ಲ ವೇತನಿಗೆ ಎಷ್ಟು ಪರಿಷ್ಕೃತ ದರ ಹೆಚ್ಚಳವಾಗುತ್ತೆ, ಆಮೇಲೆ ಎಷ್ಟು ಹೈಕ್ ಮಾಡಿದ್ರೆ ಎಷ್ಟು ಅವರ ಒಂದು ಸ್ಯಾಲರಿಯಲ್ಲಿ ಹೈಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೇತನ 1 ಲಕ್ಷವಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೇತನ 1 ಲಕ್ಷವಿದ್ರೆ, ಈ ಒಂದು ಕೇಂದ್ರದ 8ನೇ ಒಂದು ಆಯೋಗದಲ್ಲಿ ಈ ಬಜೆಟ್ನಲ್ಲಿ 1.75 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅಂದಾಜು ಪ್ರಮಾಣವಾಗಿ ಇಲ್ಲಿ 14% ಹೆಚ್ಚಳವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ 8ನೇ ವೇತನ ಹೈಕ್ ಆದಾಗ ನಿಮ್ಮ ಬರ್ತಕ್ಕಂತಹ ಸ್ಯಾಲರಿ 1,14,000 ಅಂದ್ರೆ ನಿಮ್ಮ ಸಂಬಳ 14,000 ಹೆಚ್ಚಳವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಆವಾಗ 16% ಹೆಚ್ಚಳ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಜೊತೆಗೆ 8ನೇ ವೇತನ ಅಪ್ಲೈ ಆದ್ರೆ 1,16,000 ಅಂದ್ರೆ ಬರ್ತಕ್ಕಂತಹ ಸ್ಯಾಲರಿ ಮೇಲೆ 16,000 ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನದರ ಜೊತೆಗೆ ಒಂದು ವೇಳೆ ಬಜೆಟ್ನಲ್ಲಿ 2.25 ಲಕ್ಷ ಕೋಟಿಯನ್ನ ಕೇಂದ್ರ ಒಂದು 8ನೇ ಆಯೋಗದಲ್ಲಿ ಮೀಸಲಿಟ್ರೆ 18% ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಲ್ಲಿಗೆ ನಿಮಗೆ 1 ಲಕ್ಷ ಒಂದು ಸಂಬಳ ಬರ್ತಾ ಇದ್ರೆ ಹೆಚ್ಚಾಗಿ 18,000 ಅಂದ್ರೆ 1,18,000 ನಿಮಗೆ ಸಂಬಳ ಬರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡೋಣ ಜನವರಿಯಿಂದ ಅದು ಯಾವ ರೀತಿಯಾಗಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಯಾವೆಲ್ಲ ವೇತನಿಗೆ ಎಷ್ಟು ಪರಿಷ್ಕೃತ ದರ ಹೆಚ್ಚಳವಾಗುತ್ತೆ, ಆಮೇಲೆ ಎಷ್ಟು ಹೈಕ್ ಮಾಡಿದ್ರೆ ಎಷ್ಟು ಅವರ ಒಂದು ಸ್ಯಾಲರಿಯಲ್ಲಿ ಹೈಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೇತನ 1 ಲಕ್ಷವಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೇತನ 1 ಲಕ್ಷವಿದ್ರೆ, ಈ ಒಂದು ಕೇಂದ್ರದ 8ನೇ ಒಂದು ಆಯೋಗದಲ್ಲಿ ಈ ಬಜೆಟ್ನಲ್ಲಿ 1.75 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅಂದಾಜು ಪ್ರಮಾಣವಾಗಿ ಇಲ್ಲಿ 14% ಹೆಚ್ಚಳವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ 8ನೇ ವೇತನ ಹೈಕ್ ಆದಾಗ ನಿಮ್ಮ ಬರ್ತಕ್ಕಂತಹ ಸ್ಯಾಲರಿ 1,14,000 ಅಂದ್ರೆ ನಿಮ್ಮ ಸಂಬಳ 14,000 ಹೆಚ್ಚಳವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಆವಾಗ 16% ಹೆಚ್ಚಳ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಜೊತೆಗೆ 8ನೇ ವೇತನ ಅಪ್ಲೈ ಆದ್ರೆ 1,16,000 ಅಂದ್ರೆ ಬರ್ತಕ್ಕಂತಹ ಸ್ಯಾಲರಿ ಮೇಲೆ 16,000 ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನದರ ಜೊತೆಗೆ ಒಂದು ವೇಳೆ ಬಜೆಟ್ನಲ್ಲಿ 2.25 ಲಕ್ಷ ಕೋಟಿಯನ್ನ ಕೇಂದ್ರ ಒಂದು 8ನೇ ಆಯೋಗದಲ್ಲಿ ಮೀಸಲಿಟ್ರೆ 18% ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಲ್ಲಿಗೆ ನಿಮಗೆ 1 ಲಕ್ಷ ಒಂದು ಸಂಬಳ ಬರ್ತಾ ಇದ್ರೆ ಹೆಚ್ಚಾಗಿ 18,000 ಅಂದ್ರೆ 1,18,000 ನಿಮಗೆ ಸಂಬಳ ಬರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡೋಣ ಜನವರಿಯಿಂದ ಅದು ಯಾವ ರೀತಿಯಾಗಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಯಾವೆಲ್ಲ ವೇತನಿಗೆ ಎಷ್ಟು ಪರಿಷ್ಕೃತ ದರ ಹೆಚ್ಚಳವಾಗುತ್ತೆ, ಆಮೇಲೆ ಎಷ್ಟು ಹೈಕ್ ಮಾಡಿದ್ರೆ ಎಷ್ಟು ಅವರ ಒಂದು ಸ್ಯಾಲರಿಯಲ್ಲಿ ಹೈಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೇತನ 1 ಲಕ್ಷವಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೇತನ 1 ಲಕ್ಷವಿದ್ರೆ, ಈ ಒಂದು ಕೇಂದ್ರದ 8ನೇ
ಒಂದು ಆಯೋಗದಲ್ಲಿ ಈ ಬಜೆಟ್ನಲ್ಲಿ 1.75 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅಂದಾಜು ಪ್ರಮಾಣವಾಗಿ ಇಲ್ಲಿ 14% ಹೆಚ್ಚಳವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ 8ನೇ ವೇತನ ಹೈಕ್ ಆದಾಗ ನಿಮ್ಮ ಬರ್ತಕ್ಕಂತಹ ಸ್ಯಾಲರಿ 1,14,000 ಅಂದ್ರೆ ನಿಮ್ಮ ಸಂಬಳ 14,000 ಹೆಚ್ಚಳವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಆವಾಗ 16% ಹೆಚ್ಚಳ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಜೊತೆಗೆ 8ನೇ ವೇತನ ಅಪ್ಲೈ ಆದರೆ 1,16,000 ಅಂದ್ರೆ ಬರ್ತಕ್ಕಂತಹ ಸ್ಯಾಲರಿ ಮೇಲೆ 16,000 ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನದರ ಜೊತೆಗೆ ಒಂದು ವೇಳೆ ಬಜೆಟ್ನಲ್ಲಿ 2.25 ಲಕ್ಷ ಕೋಟಿಯನ್ನ ಕೇಂದ್ರ ಒಂದು 8ನೇ ಆಯೋಗದಲ್ಲಿ ಮೀಸಲಿಟ್ರೆ 18% ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಲ್ಲಿಗೆ ನಿಮಗೆ 1 ಲಕ್ಷ ಒಂದು ಸಂಬಳ ಬರ್ತಾ ಇದ್ರೆ ಹೆಚ್ಚಾಗಿ 18,000 ಅಂದ್ರೆ 1,18,000 ನಿಮಗೆ ಸಂಬಳ ಬರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡೋಣ ಜನವರಿಯಿಂದ ಅದು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಯಾವೆಲ್ಲ ವೇತನಿಗೆ ಎಷ್ಟು ಪರಿಷ್ಕೃತ ದರ ಹೆಚ್ಚಳವಾಗುತ್ತೆ, ಆಮೇಲೆ ಎಷ್ಟು ಹೈಕ್ ಮಾಡಿದ್ರೆ ಎಷ್ಟು ಅವರ ಒಂದು ಸ್ಯಾಲರಿಯಲ್ಲಿ ಹೈಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೇತನ 1 ಲಕ್ಷವಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೇತನ 1 ಲಕ್ಷವಿದ್ರೆ ಈ ಒಂದು ಕೇಂದ್ರದ 8ನೇ ಒಂದು ಆಯೋಗದಲ್ಲಿ ಈ ಬಜೆಟ್ನಲ್ಲಿ 1.75 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅಂದಾಜು ಪ್ರಮಾಣವಾಗಿ ಇಲ್ಲಿ 14% ಹೆಚ್ಚಳವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ 8ನೇ ವೇತನ ಹೈಕ್ ಆದಾಗ ನಿಮ್ಮ ಬರ್ತಕ್ಕಂತಹ ಸ್ಯಾಲರಿ 1,14,000 ಅಂದ್ರೆ ನಿಮ್ಮ ಸಂಬಳ 14,000 ಹೆಚ್ಚಳವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಆವಾಗ 16% ಹೆಚ್ಚಳ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಜೊತೆಗೆ 8ನೇ ವೇತನ ಅಪ್ಲೈ ಆದರೆ 1,16,000 ಅಂದ್ರೆ ಬರ್ತಕ್ಕಂತಹ ಸ್ಯಾಲರಿ ಮೇಲೆ 16,000 ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನದರ ಜೊತೆಗೆ ಒಂದು ವೇಳೆ ಬಜೆಟ್ನಲ್ಲಿ 2.25 ಲಕ್ಷ ಕೋಟಿಯನ್ನ ಕೇಂದ್ರ ಒಂದು 8ನೇ ಆಯೋಗದಲ್ಲಿ ಮೀಸಲಿಟ್ರೆ 18% ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಲ್ಲಿಗೆ ನಿಮಗೆ 1 ಲಕ್ಷ ಒಂದು ಸಂಬಳ ಬರ್ತಾ ಇದ್ರೆ ಹೆಚ್ಚಾಗಿ 18,000 ಅಂದ್ರೆ 1,18,000 ನಿಮಗೆ ಸಂಬಳ ಬರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡೋಣ ಜನವರಿಯಿಂದ ಅದು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಯಾವೆಲ್ಲ ವೇತನಿಗೆ ಎಷ್ಟು ಪರಿಷ್ಕೃತ ದರ ಹೆಚ್ಚಳವಾಗುತ್ತೆ, ಆಮೇಲೆ ಎಷ್ಟು ಹೈಕ್ ಮಾಡಿದ್ರೆ ಎಷ್ಟು ಅವರ ಒಂದು ಸ್ಯಾಲರಿಯಲ್ಲಿ ಹೈಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೇತನ 1 ಲಕ್ಷವಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೇತನ 1 ಲಕ್ಷವಿದ್ರೆ ಈ ಒಂದು ಕೇಂದ್ರದ 8ನೇ ಒಂದು ಆಯೋಗದಲ್ಲಿ ಈ ಬಜೆಟ್ನಲ್ಲಿ 1.75 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅಂದಾಜು ಪ್ರಮಾಣವಾಗಿ ಇಲ್ಲಿ 14% ಹೆಚ್ಚಳವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ 8ನೇ ವೇತನ ಹೈಕ್ ಆದಾಗ ನಿಮ್ಮ ಬರ್ತಕ್ಕಂತಹ ಸ್ಯಾಲರಿ 1,14,000 ಅಂದ್ರೆ ನಿಮ್ಮ ಸಂಬಳ 14,000 ಹೆಚ್ಚಳವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಆವಾಗ 16% ಹೆಚ್ಚಳ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಜೊತೆಗೆ 8ನೇ ವೇತನ ಅಪ್ಲೈ ಆದರೆ 1,16,000 ಅಂದ್ರೆ ಬರ್ತಕ್ಕಂತಹ ಸ್ಯಾಲರಿ ಮೇಲೆ 16,000 ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನದರ ಜೊತೆಗೆ ಒಂದು ವೇಳೆ ಬಜೆಟ್ನಲ್ಲಿ 2.25 ಲಕ್ಷ ಕೋಟಿಯನ್ನ ಕೇಂದ್ರ ಒಂದು 8ನೇ ಆಯೋಗದಲ್ಲಿ ಮೀಸಲಿಟ್ರೆ 18% ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಲ್ಲಿಗೆ ನಿಮಗೆ 1 ಲಕ್ಷ ಒಂದು ಸಂಬಳ ಬರ್ತಾ ಇದ್ರೆ ಹೆಚ್ಚಾಗಿ 18,000 ಅಂದ್ರೆ 1,18,000 ನಿಮಗೆ ಸಂಬಳ ಬರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡೋಣ ಜನವರಿಯಿಂದ ಅದು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಯಾವೆಲ್ಲ ವೇತನಿಗೆ ಎಷ್ಟು ಪರಿಷ್ಕೃತ ದರ ಹೆಚ್ಚಳವಾಗುತ್ತೆ, ಆಮೇಲೆ ಎಷ್ಟು ಹೈಕ್ ಮಾಡಿದ್ರೆ ಎಷ್ಟು ಅವರ ಒಂದು ಸ್ಯಾಲರಿಯಲ್ಲಿ ಹೈಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೇತನ 1 ಲಕ್ಷವಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೇತನ 1 ಲಕ್ಷವಿದ್ರೆ ಈ ಒಂದು ಕೇಂದ್ರದ 8ನೇ ಒಂದು ಆಯೋಗದಲ್ಲಿ ಈ ಬಜೆಟ್ನಲ್ಲಿ 1.75 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅಂದಾಜು ಪ್ರಮಾಣವಾಗಿ ಇಲ್ಲಿ 14% ಹೆಚ್ಚಳವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ 8ನೇ ವೇತನ ಹೈಕ್ ಆದಾಗ ನಿಮ್ಮ ಬರ್ತಕ್ಕಂತಹ ಸ್ಯಾಲರಿ 1,14,000 ಅಂದ್ರೆ
ನಿಮ್ಮ ಸಂಬಳ 14,000 ಹೆಚ್ಚಳವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅವಾಗ 16% ಹೆಚ್ಚಳ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಜೊತೆಗೆ 8ನೇ ವೇತನ ಅಪ್ಲೈ ಆದರೆ 1,16,000 ಅಂದ್ರೆ ಬರ್ತಕ್ಕಂತಹ ಸ್ಯಾಲರಿ ಮೇಲೆ 16,000 ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನದರ ಜೊತೆಗೆ ಒಂದು ವೇಳೆ ಬಜೆಟ್ನಲ್ಲಿ 2.25 ಲಕ್ಷ ಕೋಟಿಯನ್ನ ಕೇಂದ್ರ ಒಂದು 8ನೇ ಆಯೋಗದಲ್ಲಿ ಮೀಸಲಿಟ್ರೆ 18% ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಲ್ಲಿಗೆ ನಿಮಗೆ 1 ಲಕ್ಷ ಒಂದು ಸಂಬಳ ಬರ್ತಾ ಇದ್ರೆ ಹೆಚ್ಚಾಗಿ 18,000 ಅಂದ್ರೆ 1,18,000 ನಿಮಗೆ ಸಂಬಳ ಬರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡೋಣ ಜನವರಿಯಿಂದ ಅದು ಯಾವ ರೀತಿಯಾಗಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಯಾವೆಲ್ಲ ವೇತನಿಗೆ ಎಷ್ಟು ಪರಿಷ್ಕೃತ ದರ ಹೆಚ್ಚಳವಾಗುತ್ತೆ, ಆಮೇಲೆ ಎಷ್ಟು ಹೈಕ್ ಮಾಡಿದ್ರೆ ಎಷ್ಟು ಅವರ ಒಂದು ಸ್ಯಾಲರಿಯಲ್ಲಿ ಹೈಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೇತನ 1 ಲಕ್ಷವಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೇತನ 1 ಲಕ್ಷವಿದ್ರೆ ಈ ಒಂದು ಕೇಂದ್ರದ 8ನೇ ಒಂದು ಆಯೋಗದಲ್ಲಿ ಈ ಬಜೆಟ್ನಲ್ಲಿ 1.75 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಅಂದಾಜು ಪ್ರಮಾಣವಾಗಿ ಇಲ್ಲಿ 14% ಹೆಚ್ಚಳವಾಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ 8ನೇ ವೇತನ ಹೈಕ್ ಆದಾಗ ನಿಮ್ಮ ಬರ್ತಕ್ಕಂತಹ ಸ್ಯಾಲರಿ 1,14,000 ಅಂದ್ರೆ ನಿಮ್ಮ ಸಂಬಳ 14,000 ಹೆಚ್ಚಳವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಿಟ್ರೆ ಆವಾಗ 16% ಹೆಚ್ಚಳ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಜೊತೆಗೆ 8ನೇ ವೇತನ ಅಪ್ಲೈ ಆದರೆ 1,16,000 ಅಂದ್ರೆ ಬರ್ತಕ್ಕಂತಹ ಸ್ಯಾಲರಿ ಮೇಲೆ 16,000 ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನದರ ಜೊತೆಗೆ ಒಂದು ವೇಳೆ ಬಜೆಟ್ನಲ್ಲಿ 2.25 ಲಕ್ಷ ಕೋಟಿಯನ್ನ ಕೇಂದ್ರ ಒಂದು 8ನೇ ಆಯೋಗದಲ್ಲಿ ಮೀಸಲಿಟ್ರೆ 18% ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಲ್ಲಿಗೆ ನಿಮಗೆ 1 ಲಕ್ಷ ಒಂದು ಸಂಬಳ ಬರ್ತಾ ಇದ್ರೆ ಹೆಚ್ಚಾಗಿ 18,000 ಅಂದ್ರೆ 1,18,000 ನಿಮಗೆ ಸಂಬಳ ಬರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡೋಣ ಜನವರಿಯಿಂದ ಅದು ಯಾವ ರೀತಿಯಾಗಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ.